ಹಾಯ್ ಫ್ರೆಂಡ್ಸ್, ಎಲ್ಲರೂ ಕೂಡ ನಮಸ್ತೆ. ಇವತ್ತಿನ ವಿಡಿಯೋದಲ್ಲಿ KCET 2026 ಪ್ರಾವಿಷನಲ್ ಸೀಟ್ ಅಲಾಟ್ಮೆಂಟ್ ರಿಸಲ್ಟ್ ಈಗಾಗಲೇ ಬಿಟ್ಟಿದ್ದಾರೆ. ವೆಬ್ಸೈಟಲ್ಲಿ ನೀವು ಚೆಕ್ ಮಾಡ್ಕೋಬಹುದು. ಅಂದರೆ ಪ್ರಾವಿಷನಲ್ ಸೀಟ್ ಬಗ್ಗೆ ಒಂದಿಷ್ಟು ಟ್ವಿಟ್ಟರಲ್ಲಿ ಈಗಾಗಲೇ ಅವರು ಅಧಿಕೃತವಾಗಿ ಪೋಸ್ಟನ್ನು ಮಾಡಿದ್ದಾರೆ, ನೀವು ನೋಡ್ಬೋದು. UGCET 2026 ಇಂಜಿನಿಯರಿಂಗ್ ಸೇರಿದಂತೆ ವಿವಿಧ ವೃತ್ತಿಪರ ಕೋರ್ಸ್ಗಳ ಪ್ರವೇಶಕ್ಕೆ ಮೊದಲ ಸುತ್ತಿನ ಸೀಟು ಹಂಚಿಕೆಯ ತಾತ್ಕಾಲಿಕ ಫಲಿತಾಂಶವನ್ನು ಇಂದು ರಾತ್ರಿ ಪ್ರಕಟಿಸಿದೆ. ಅಂದರೆ 13ನೇ ತಾರೀಕು ರಾತ್ರಿನೇ ಇವತ್ತು 13ನೇ ತಾರೀಕು ಆದರೆ ರಿಸಲ್ಟ್ ಅನೌನ್ಸ್ ಮಾಡಿದ್ದಾರೆ. ಇದನ್ನೇ ನೀವು ಅಂತಿಮ ಅಂತೇಳಿ ತಿಳ್ಕೊಬೇಡಿ. ಕೆಳಗಡೆ ನೋಡಿದ್ರೆ ಅಭ್ಯರ್ಥಿಗಳು ಏನು ಅದರ ವೆಬ್ಸೈಟ್ KEA ವೆಬ್ಸೈಟ್ನಲ್ಲಿ ಬಿಟ್ಟಿರುವ ಲಿಂಕ್ ಮೂಲಕ ಫಲಿತಾಂಶ ಪಡೆಯಬಹುದು. ಇವತ್ತು ಲಿಂಕ್ ಏನು ಅವರ ಒಂದು ಲಿಂಕ್ ಅನ್ನ ಕೊಟ್ಟಿದ್ದಾರೆ ನಿಮ್ಮ ಪ್ರಾವಿಷನಲ್ ರಿಸಲ್ಟ್ ನ ನೋಡಕ್ಕೆ. ಅಂದ್ರೆ ತಾತ್ಕಾಲಿಕ ರಿಸಲ್ಟ್ ಅವರು ಮುಂಚೆ ತಿಳಿಸಿದಾಗ 14ನೇ ತಾರೀಕು ಬಿಡ್ತೀವಿ ಅಂತ ಹೇಳಿದ್ರು, ಅದು 13ನೇ ತಾರೀಕು ರಾತ್ರಿನೇ ಬಿಟ್ಟಿದ್ದಾರೆ. ಫೈನಲ್ ರಿಸಲ್ಟ್ 15ನೇ ತಾರೀಕು ಅಂತ ಹೇಳಿದ್ರು, ಇವತ್ತೇ ಬಿಡ್ಬೋದು, ಹೇಳಕ್ ಬರಲ್ಲ. ಏನು ವೆಬ್ಸೈಟ್ ಲಿಂಕ್ ಅಲ್ಲಿ ನೀವು ಮೂಲಕ ಫಲಿತಾಂಶವನ್ನ ಪಡಿಬಹುದು ಅಂತ ಹೇಳಿದ್ದಾರೆ. ತಾತ್ಕಾಲಿಕ ಫಲಿತಾಂಶಕ್ಕೆ ಆಕ್ಷೇಪಣೆ ಇದ್ದಲ್ಲಿ ಜುಲೈ ನಿಮ್ಗೆ ರಿಸಲ್ಟ್ ನ ನೋಡ್ಕೊಂಡ್ಮೇಲೆ ನಿಮಗೆ ಕೊಟ್ಟಿರುವಂತ ಕಟ್ ಆಫ್, ನಿಮಗೆ ಬಂದಿರುವ ರ್ಯಾಂಕು ಮತ್ತೆ ಕಟ್ ಆಫ್ ಏನು ಕಾಲೇಜ್ಗಳಿದೆಯೋ ಅದರಲ್ಲಿ ಏನಾದ್ರೂ ವೇರಿಯೇಷನ್ ಇದ್ರೆ ನೀವು ಟಿಕೆಟ್ ಅನ್ನ ರೈಸ್ ಮಾಡ್ಬೋದು, ಕಂಪ್ಲೇಂಟ್ ನ ರೈಸ್ ಮಾಡ್ಬೋದು, ಆಕ್ಷೇಪಣೆಯನ್ನ ಸಲ್ಲಿಸಬಹುದು. ಅದು ಯಾವಾಗ ಅಂದ್ರೆ ಜುಲೈ 14ರಂದು ಸಂಜೆ 5 ಗಂಟೆ ಒಳಗೆ ನೀವು ಆನ್ಲೈನ್ ಮುಖಾಂತರ ಸಲ್ಲಿಸಬಹುದು. ಅಂದ್ರೆ ನಿಮಗೆ ಕೊಟ್ಟಿರುವಂತ ಕಾಲೇಜ್ ಏನು ನಿಮ್ಗೆ ಈಗ ಪ್ರಾವಿಷನಲ್ ರಿಸಲ್ಟ್ ಏನ್ ಬಂದಿದೆಯೋ ಆ ಕಾಲೇಜು ಕಟ್ ಆಫ್ ಜಾಸ್ತಿ ಇರುತ್ತೆ, ನಿಮ್ಮ ಒಂದು ರ್ಯಾಂಕಿಂಗ್ ಕಡಿಮೆ ಇರುತ್ತೆ. ಅಂತ ಸಂದರ್ಭದಲ್ಲಿ ನಮಗೆ ಸಿಗುವಂತ ಕಾಲೇಜು ಇದಕ್ಕೂ ಡಿಫರೆನ್ಸ್ ಇದೆ ಅಂತೇಳಿ ನೀವೇನಾದ್ರೂ ನೀವು ಆಕ್ಷೇಪಣೆ ಸಲ್ಲಿಸಬಹುದು. ಅಂದ್ರೆ ಇವತ್ತು 14ನೇ ತಾರೀಕು ಸಂಜೆ 5 ಗಂಟೆ ಒಳಗೆ ಅವರ ಒಂದು ಅಧಿಕೃತ ಮೇಲನ್ನ ಕೊಟ್ಟಿದ್ದಾರೆ, ಆ ಮೇಲಿಗೆ ನೀವು ಸಲ್ಲಿಸಬೇಕಾಗುತ್ತೆ. ಜುಲೈ 9ರಂದು ಬೆಳಿಗ್ಗೆ 11 ಗಂಟೆವರೆಗೆ ದಾಖಲಿಸಿದ ಇಚ್ಛೆ ಮತ್ತು ಆಯ್ಕೆಗಳ ಆಧಾರದ ಮೇಲೆ ಫಲಿತಾಂಶ ಪ್ರಕಟಿಸಲಾಗಿದೆ. ಅಂದ್ರೆ ಯಾರು ಜುಲೈ 9ನೇ ತಾರೀಕು ವರೆಗೆ ಯಾರು ಆಪ್ಷನ್ ಎಂಟ್ರಿನ ಮಾಡಿದ್ರು ಅವರ ರಿಸಲ್ಟ್ ಅನ್ನ ಬಿಟ್ಟಿದ್ದಾರೆ. ಕೆಲವು ರಿಸಲ್ಟ್ ನಿಮ್ದೇನಾದ್ರೂ ರಿಸಲ್ಟ್ ಅನೌನ್ಸ್ ಆಗಿಲ್ಲ ನೀವು ಅಂದ್ರೆ ಅವರು ಮತ್ತೊಂದು ಲಿಂಕ್ ಅನ್ನ ಕೊಡ್ತಾರೆ. ಅವರು ಆ ಲಿಂಕ್ ಅಲ್ಲಿ ನಾವು ಸೆಕೆಂಡ್ ರೌಂಡ್ ಚಾಯ್ಸ್ಗೆ ಚಾಯ್ಸ್ 1, ಚಾಯ್ಸ್ 2, ಚಾಯ್ಸ್ 3, ಚಾಯ್ಸ್ 4 ನೀವು ಚಾಯ್ಸ್ ನ ಆಯ್ಕೆ ಮಾಡಬೇಕು. ಅಂದ್ರೆ ನಾವು ಸೆಕೆಂಡ್ ರೌಂಡ್ಗೆ ಇಚ್ಛೆಯನ್ನ ಬಯಸ್ತೀವಿ ಅಂತ ಆ ಲಿಂಕ್ ಅಲ್ಲಿ ನೀವು ಕ್ಲಿಕ್ ಅನ್ನ ಮಾಡಿ ನೀವು ಸಬ್ಮಿಟ್ ಮಾಡಿದ್ರೆ ಮಾತ್ರ ನಿಮಗೆ ಸೆಕೆಂಡ್ ಚಾಯ್ಸ್ ಅಲ್ಲಿ ನಿಮ್ಮ ಒಂದು ರಿಸಲ್ಟ್ ಅನ್ನ ಅನೌನ್ಸ್ ಮಾಡ್ತಾರೆ. ಯಾರೆಲ್ಲ ಇದಕ್ಕೆ ಆಪ್ಷನ್ ಎಂಟ್ರಿನ ಮಾಡಿಲ್ಲ ಅಥವಾ ಲೇಟ್ ಮಾಡಿರೋಂಥವ್ರಿಗೆ ಸೀಟ್ ಅಲಾಟ್ಮೆಂಟ್ ಆಗಿಲ್ಲ. ಈಗ ನಾವು ಸೀಟ್ ಅಲಾಟ್ಮೆಂಟ್ ಬಗ್ಗೆ ನಾವು ತಿಳ್ಕೊಳ್ಳೋದಾದ್ರೆ ನಿಮ್ಮ ಇಚ್ಛೆನ ಆಯ್ಕೆ ಮಾಡ್ಬೇಕು ಅಂದ್ರೆ ನೀವು ವೇಟ್ ಮಾಡ್ಬೇಕಾಗುತ್ತೆ. ಯಾರಿಗೆ ಸೀಟ್ ಅಲಾಟ್ಮೆಂಟ್ ಆಗಿಲ್ಲ, ಈಗ ಯಾರಿಗೆ ಸೀಟ್ ಅಲಾಟ್ಮೆಂಟ್ ಆಗಿದೆ ಅವರು ಈ ಒಂದು ಪ್ರಾವಿಷನಲ್ ಲಿಸ್ಟ್ ಅಲ್ಲಿ ಬರುವಂತ ಒಂದು ಕಾಲೇಜ್ಗೆ ಹೋಗಿ ನೀವು ಅಡ್ಮಿಷನ್ ಆಗೋ ತರ ಇಲ್ಲ. ಯಾಕೆಂದ್ರೆ ಇದು ಫೈನಲ್ ರಿಸಲ್ಟ್ ಅಲ್ಲ. ನೀವು ಫೈನಲ್ ರಿಸಲ್ಟ್ ನ ಕಾಯ್ಬೇಕಾಗುತ್ತೆ 15ನೇ ತಾರೀಕುವರೆಗೂ. ಆ ಫೈನಲ್ ರಿಸಲ್ಟ್ ಆದ್ಮೇಲೆ ನೀವು ಏನ್ ಮಾಡ್ಬೇಕು ಅಥವಾ ಕಾಲೇಜ್ಗೆ ಹೋಗಿ ಅಡ್ಮಿಷನ್ ಆಗ್ಬೇಕು, ಚಾಯ್ಸ್ 1 ತಗೋಬೇಕು, ಚಾಯ್ಸ್ 2, ಚಾಯ್ಸ್ 3, ಚಾಯ್ಸ್ 4 ಬಗ್ಗೆ ನಾವು ಮುಂದಿನ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀವಿ ಯಾವ ರೀತಿ ಅಂತೇಳಿ. ನೀವು ಅಲ್ಲಿವರೆಗೂ ಫೈನಲ್ ರಿಸಲ್ಟ್ ಬರೋವರೆಗೂ ಕಾಯ್ಬೇಕಾಗುತ್ತೆ. ಇದು ತಾತ್ಕಾಲಿಕ ರಿಸಲ್ಟ್ ಆಗಿರುತ್ತೆ. ನೀವು ಯಾವ ರೀತಿ ಹೋಗಿ ಆ ಒಂದು ರಿಸಲ್ಟ್ ನ ನೋಡ್ಬೇಕು ಅಂದ್ರೆ ಈ ಒಂದು ಗೂಗಲ್ ಬಂದು KEA ಅಂತೇಳಿ ಟೈಪ್ ಮಾಡಿ ಅದ್ರ ಮೇಲೆ ಕ್ಲಿಕ್ ಮಾಡಿ. KEA ಅಂತ ಟೈಪ್ ಮಾಡಿದ್ಮೇಲೆ KEA ಹೋಮ್ ಕರ್ನಾಟಕ CET ಅಂತ ಏನು ಆಪ್ಷನ್ ಇದೆ ಅದ್ರ ಮೇಲೆ ಕ್ಲಿಕ್ ಮಾಡಿ. ಈ ರೀತಿಯಾಗಿ ನಮ್ಗೆ ಓಪನ್ ಆಗುತ್ತೆ ವೆಬ್ಸೈಟ್. ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ಯಾರೆಲ್ಲ ಆಪ್ಷನ್ ಎಂಟ್ರಿನ ಆಯ್ಕೆ ಮಾಡಿದ್ರು, ಆಪ್ಷನ್ ಎಂಟ್ರಿ ಮಾಡಿದ್ರು ಅವರಿಗೆ ಈ ಒಂದು ಪ್ರಾವಿಷನಲ್ ರಿಸಲ್ಟ್ ನ ಬಿಟ್ಟಿದ್ದಾರೆ. ನಿಮಗೆ ನಿಮ್ಮ ಒಂದು ಏನು ರ್ಯಾಂಕಿಂಗ್ ವೈಸ್ ಕಾಲೇಜ್ನ ಮತ್ತೆ ಏನಾದ್ರೂ ವೇರಿಯನ್ ಕೂಡ ಆಗಿರುತ್ತೆ. ನೋಡೋಣ ಇವತ್ತು ನೀವು ನೋಡ್ಬೋದು. ಇಲ್ಲಿ ಮೊದಲನೇ ಲಿಂಕ್ ಇದೆ. ಇಲ್ಲಿ UGCET 2026 ಫಸ್ಟ್ ರೌಂಡ್ ಸೀಟ್ ಅಲಾಟ್ಮೆಂಟ್ ಪ್ರಾವಿಷನಲ್ ರಿಸಲ್ಟ್ ಲಿಂಕ್ ಅಂತೇಳಿ ಇದ್ರ ಮೇಲೆ ನಾವು ಕ್ಲಿಕ್ ಮಾಡ್ಬೇಕಾಗುತ್ತೆ. ಅದ್ರ ಮೇಲೆ ಆ ಲಿಂಕ್ ಮೇಲೆ ನಾವು ಕ್ಲಿಕ್ ಮಾಡಿದಾಗ ಏನು ಸ್ಟೂಡೆಂಟಿನ ಒಂದು CET ನಂಬರ್ ಏನು ವೆರಿಫಿಕೇಶನ್ ಸ್ಲಿಪ್ ಇದೆಯಲ್ಲ ಅದರಲ್ಲಿ CET ನಂಬರ್ ಇದೆ. ಆ ಒಂದು CET ನಂಬರ್ನ ಎಂಟರ್ ಮಾಡಿ, ಸ್ಟೂಡೆಂಟಿನ ಡೇಟ್ ಆಫ್ ಬರ್ತ್ ಅನ್ನ ಎಂಟರ್ ಮಾಡಿ, ಕೆಳಗೆ ಕೊಟ್ಟಿರುವಂತ ಕ್ಯಾಪ್ಚರ್ ಕೋಡ್ ನ ಎಂಟರ್ ಮಾಡಿ, ಚೆಕ್ ರಿಸಲ್ಟ್ ಮೇಲೆ ಕ್ಲಿಕ್ ಮಾಡಿ. ಚೆಕ್ ರಿಸಲ್ಟ್ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿಯಾಗಿ ಅವರ ಒಂದು ರಿಸಲ್ಟ್ ಬರುತ್ತೆ. ಕಂಗ್ರಾಚುಲೇಷನ್ ಅಂತ ಹೇಳಿ
ಆ ಒಂದು ಏನು ಆಪ್ಷನ್ ಎಂಟ್ರಿ ಮಾಡಿದ್ರೋ ಆ ಒಂದು ಆಪ್ಷನ್ ಎಂಟ್ರಿಯಲ್ಲಿ ಅವರಿಗೆ ಬಂದಿರುವಂಥ ಕಾಲೇಜ್ ಕೂಡ ಏನು ಈ ಪ್ರಾವಿಷನಲ್ ರಿಸಲ್ಟ್ ಅಲ್ಲಿ ತೋರಿಸ್ತಾ ಇರುತ್ತೆ. 90% ಇದನ್ನೇ ನೀವು ಒಂದು ಫೈನಲ್ ರಿಸಲ್ಟ್ ಅಂತ ಕನ್ಸಿಡರ್ ಮಾಡಬೇಡಿ. ಆಲ್ಮೋಸ್ಟ್ ಏನು 15ನೇ ತಾರೀಕು ಏನು ಬಿಡ್ತಾರೋ ಫೈನಲ್ ಫಸ್ಟ್ ರೌಂಡ್ ರಿಸಲ್ಟ್ನ, ಆಲ್ಮೋಸ್ಟ್ 95 ಮೇಲೆ 95 to 99 ವರೆಗೂ ಇದೇ ಒಂದು ರಿಸಲ್ಟ್ ಆಗಿರ್ಬೋದು ಅಥವಾ ಬೇರೆನೂ ಕೂಡ ಆಗ್ಬೋದು. ಇದನ್ನ ನೀವು ಫ್ರೀಸ್ ಮಾಡ್ಕೊಂಡು ಹೋಗಿ ಕಾಲೇಜ್ಗೆ ಅಡ್ಮಿಷನ್ ಆಗುವಂಥದ್ದು ಇರಲ್ಲ. ಇದು ಫೈನಲ್ ಅಲ್ಲ. ಫೈನಲ್ ಅನ್ನ 15ನೇ ತಾರೀಕು ಬಿಡ್ತಾ ಇರೋದ್ರಿಂದ ನೀವು ಅದು ಫೈನಲ್ ಆಗುತ್ತೆ. ಆಲ್ಮೋಸ್ಟ್ ನಿಯರೆಸ್ಟ್ ಇದೇ ಇರುತ್ತೆ ಅನ್ಸುತ್ತೆ. ಹಾಗಾಗಿ ನೀವು ಒಂದ್ಸತಿ ನಿಮ್ಮ ಒಂದು ಲಾಗಿನ್ ಅಲ್ಲಿ ನೀವು ಚೆಕ್ ಮಾಡ್ಕೊಳ್ಳಿ. ಯಾರೆಲ್ಲ ಸೀಟ್ ಅಲಾಟ್ಮೆಂಟ್ ಆಗಿಲ್ಲ, ನೀವು ಆಪ್ಷನ್ ಎಂಟ್ರಿ ಮಾಡಿರಲ್ಲ, ಹಾಗಾಗಿ ನೀವು ನಿಮಗೊಂದು ಹೊಸ ಲಿಂಕ್ ಅನ್ನ ಕೊಡ್ತಾರೆ, ಅಲ್ಲಿ ಲಾಗಿನ್ ಆಗಿ ನೀವು ಆಪ್ಷನ್ ಎಂಟ್ರಿ ಚಾಯ್ಸ್ ಫಿಲ್ ಮಾಡೋಕ್ಕೆ ನಾವು ಕೂಡ ರೆಡಿ ಅಂತೇಳಿ ನೀವು ಸಬ್ಮಿಟ್ ಮಾಡಬೇಕಾಗುತ್ತೆ. ಅವರಿಗೆ ನೆಕ್ಸ್ಟ್ ರೌಂಡಲ್ಲಿ ಅವರಿಗೆ ಸೀಟ್ ಅಲಾಟ್ಮೆಂಟ್ ಬರುತ್ತೆ, ಅಲ್ಲಿವರೆಗೂ ಕೂಡ ವೇಟ್ ಮಾಡಬೇಕಾಗುತ್ತೆ. ಅಥವಾ ಇದ್ರ ಬಗ್ಗೆ ಏನಾದರೂ ಇನ್ಫಾರ್ಮೇಶನ್ ಬೇಕು ಅಂದರೆ ನೀವು KE ಅವರ ಒಂದು ಕಸ್ಟಮರ್ ಕೇರಿಗೆ ಫೋನ್ ಮಾಡಿ ಕೂಡ ನೀವು ಅದ್ರ ಬಗ್ಗೆ ಮಾಹಿತಿನ ಪಡ್ಕೊಳ್ಳಿ. ಇಲ್ಲಿ ಏನೆಲ್ಲ ಡೀಟೇಲ್ಸ್ ಇರುತ್ತೆ ಅಂತ ನಾವು ನೋಡೋದಾದ್ರೆ, ಇಲ್ಲಿ ಆ ಒಂದು ಸ್ಟೂಡೆಂಟಿನ ರ್ಯಾಂಕ್ ವೈಸ್ ಬಂದಿರುತ್ತೆ ಕಾಲೇಜು, ಒಂದು ಪ್ರಾವಿಷನಲ್ ರಿಸಲ್ಟ್ ಇರುತ್ತೆ. ಆ ಒಂದು ಯಾವ ಕೋರ್ಸಿಗೆ ಆ ಒಂದು ಕಾಲೇಜ್ ಸಿಕ್ಕಿದೆ, ಅವರು ಆಯ್ಕೆ ಮಾಡಿರುವಂಥದ್ದು, ಅವರ ಒಂದು ಆಪ್ಷನ್ ಎಂಟ್ರಿಯನ್ನು ಏನು ಮಾಡಿದ್ರು, ಆ ಒಂದು ಆಪ್ಷನ್ ಎಂಟ್ರಿಯಲ್ಲಿ ನೀವು ಈ ಕಾಲೇಜು ಯಾವ ಒಂದು ಸೀರಿಯಲ್ ನಂಬರಲ್ಲಿ ಹಾಕಿದ್ರಿ ಅನ್ನೋದು ಕೂಡ ಇಲ್ಲಿ ತೋರಿಸ್ತಾ ಇರುತ್ತೆ, ನಿಮ್ಮ ಆಪ್ಷನ್ ಎಂಟ್ರಿ ಸೀರಿಯಲ್ ನಂಬರ್ನು ಕೂಡ. ಅದಾದ್ಮೇಲೆ ಕೆಳಗಡೆ ಫೀಸ್ ಅನ್ನು ಕೂಡ ತೋರಿಸ್ತಾ ಇರುತ್ತೆ, ಈ ಒಂದು ಕಾಲೇಜಿನ ಫೀಸ್ ಎಷ್ಟು ಅಂತಾನು ಕೂಡ ತೋರಿಸ್ತಾ ಇರುತ್ತೆ. ಇಲ್ಲಿ ಈ ಒಂದು ಕೋರ್ಸ್ ಯಾವುದು ಸಿಕ್ಕಿದೆ ಈ ಒಂದು ಸ್ಟೂಡೆಂಟಿಗೆ ಅಂತಾನು ಕೂಡ ತೋರಿಸ್ತಾ ಇರುತ್ತೆ. ಮತ್ತೆ ಅವರ ಒಂದು ಕೆಟಗರಿಯನ್ನ ನೀವೇನು ಹಾಕಿರ್ತೀರಾ ಆ ಕೆಟಗರಿಗೆ ಯಾವ ಕಾಲೇಜು ಅಂತಾನು ಕೂಡ ತೋರಿಸ್ತಾ ಇರುತ್ತೆ. ಇಷ್ಟನ್ನ ನೀವು ನೋಡ್ಕೋಬಹುದು. ನೀವೇನಾದ್ರೂ ಆಕ್ಷೇಪಣೆಯನ್ನ ಅಥವಾ ಟಿಕೆಟ್ ಅನ್ನ ಕಂಪ್ಲೇಂಟ್ನ ನೀವು ಯಾವುದೋ ಒಂದು ಕಾಲೇಜ್ಗೆ ಆಪ್ಷನ್ ಎಂಟ್ರಿನ ಮಾಡಿರ್ತೀರಾ, ನಿಮ್ಮ ಒಂದು ರ್ಯಾಂಕಿಗೂ ಕೂಡ ಈ ಕೊಟ್ಟಿರುವಂತ ಕಾಲೇಜಿ ರ್ಯಾಂಕಿಗೂ ವೇರಿ ಇದ್ರೆ ನೀವು 14ನೇ ತಾರೀಕು ಸಂಜೆ 5 ಗಂಟೆ ಒಳಗೆ ನೀವು ಅವರು ಅಧಿಕೃತವಾಗಿ ಕೊಟ್ಟಿರುವಂತ ಒಂದು ಇದನ್ನ ಜಿಮೇಲ್ಗೆ ನೀವು ಅದಕ್ಕೆ ಆಕ್ಷೇಪಣೆಯನ್ನ ಸಲ್ಲಿಸಬೇಕು. ಅದು ಡಾಕ್ಯುಮೆಂಟ್ ಸಮೇತ ನೀವು ಪ್ರೂಫ್ ಅನ್ನ ಇಟ್ಕೊಂಡು ಸಲ್ಲಿಸಬೇಕಾಗುತ್ತೆ. ಅಂತವ್ರಿಗೆ ಮಾತ್ರ ಪ್ರಾವಿಷನ್ ಕೊಡ್ತಾರೆ. ಆಕ್ಷೇಪಣೆ ಸಲ್ಲಿಸುವಂತ ಯಾರಾದ್ರೂ ಸ್ಟೂಡೆಂಟ್ ಇದ್ರೆ ಅದರ ಒಂದು ಏನು ಅಧಿಕೃತ ವೆಬ್ಸೈಟ್ ಅನ್ನ ಕೊಟ್ಟಿದ್ದಾರೋ ಅಥವಾ ಜಿಮೇಲ್ ಅನ್ನ ಕೊಟ್ಟಿದ್ದಾರೋ ಅದರ ಲಿಂಕ್ ಅನ್ನ ಕೂಡ ನಾನು ಡಿಸ್ಪ್ಲೇ ಮಾಡ್ತಾ ಇದ್ದೀನಿ, ಅಲ್ಲಾದ್ರೂ ನೋಡ್ಕೊಂಡು ಮಾಡಿ. ಅಥವಾ ನನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಡೈರೆಕ್ಟ್ ಲಿಂಕ್ ಅನ್ನೋದನ್ನು ಕೊಟ್ಟಿರ್ತೀನಿ, ನೀವು ಅಲ್ಲಿಂದ ಕ್ಲಿಕ್ ಮಾಡೋದ್ರ ಮುಖಾಂತರ ನೀವು ಆಕ್ಷೇಪಣೆ ಸಲ್ಲಿಸದಿದ್ರೆ ಸಲ್ಲಿಸಬಹುದು ಅಂತ ನಾನು ತಿಳಿಸ್ತಾ ಇದ್ದೀನಿ. ಈ ರೀತಿಯಾಗಿ ನೀವು ಈ ಒಂದು ಪ್ರಾವಿಷನಲ್ ತಾತ್ಕಾಲಿಕ ಪಟ್ಟಿ ರಿಸಲ್ಟ್ ಅನ್ನ ಬಿಟ್ಟಿರೋಂಥದ್ದು ಫೈನಲ್ ರಿಸಲ್ಟ್ ಅಲ್ಲ. ಯಾರೆಲ್ಲ ರಿಸಲ್ಟ್ ಬಂದಿಲ್ಲ ಅವರು ವೇಟ್ ಮಾಡಿ, ನಿಮ್ಗೊಂದು ಲಿಂಕ್ ಅನ್ನ ಕೊಡ್ತಾರೆ, ಅಲ್ಲಿ ಟಿಕ್ ಮಾಡಬೇಕಾಗುತ್ತೆ. ಇಷ್ಟು ನೆಕ್ಸ್ಟ್ ಏನ್ ಬರುತ್ತೆ ಅದನ್ನ ನಾವು ಮತ್ತೆ ಅಪ್ಡೇಟ್ಸ್ ಅನ್ನ ನಾವು ನಮ್ಮ ಚಾನಲ್ ಮುಖಾಂತರ ತಿಳಿಸ್ತಾ ಇರ್ತೀವಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ, ಹಾಗೆ ಶೇರ್ ಮಾಡಿ, ಎಲ್ಲರಿಗೂ ಕೂಡ ಚೆಕ್ ಮಾಡ್ಕೊಳ್ಳಿ. ಡೇಟ್ಸ್ ಹತ್ರ ಬರ್ತಾ ಇರುತ್ತೆ, ಹಾಗಾಗಿ ಅವಾಗವಾಗ ಅಪ್ಡೇಟ್ಸ್ ಗಳನ್ನ ನಾವು ತಿಳಿಸ್ತಾ ಇರ್ತೀವಿ. ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ, ನಿಮ್ಗೆ ಎಲ್ಲ ಮಾಹಿತಿ ಸಿಗ್ತಾ ಇರುತ್ತೆ. ಎಲ್ಲರಿಗೂ ಕೂಡ ನಿಮ್ಮ ರಿಲೇಟಿವ್ಸ್ಗಾಗಲಿ ಫ್ರೆಂಡ್ಸಿಗಾಗಲಿ ಶೇರ್ ಮಾಡಿ. ಈ ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.